ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಓಂ ನಮಃ ಶಿವಾಯ ಶಿವಾಯ ನಮಃ ಭೋಳೆನಾಥ ಶಿವ ಶಂಕರ ನಮಃ ನೀಲಕಂಠ ಪರಮೇಶ್ವರ ಪಾರ್ವತಿ ಪತಿ ಮಹೇಶ್ವರ ಡಮರುನಾದದಲ್ಲಿ ತಾಂಡವ ಮಾಡುವ ನಟರಾಜ ಶಿವಶಂಕರ ನಿನ್ನ ಪಾದದಲ್ಲಿ ನಮಿಸುವ ಭಕ್ತರಿಗೆ ಸಿಗಲಿ ಸದಾ ಶಾಂತಿ ಸುಖ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ನಮಸ್ಕಾರ ವೀಕ್ಷಕರೇ, ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಕೆಂಗೇರಿ ಉಪನಗರದಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನ ಅಂದರೆ ಬಾಣಲಿಂಗೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಸೊ ಆ ದೇವಸ್ಥಾನದ ಬಗ್ಗೆ ಮಹತ್ವವನ್ನು ಕೇಳ್ಕೊಂಡು ಬರೋಣ. ಅಲ್ಲಿ ಕುಮಾರ್ ದೀಕ್ಷಿತ್ ಅಂತ ಅರ್ಚಕರಿದ್ದಾರೆ, ಅವ್ರು ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಕುಮಾರ್ ದೀಕ್ಷಿತ್ ಅಂತ. ಈ ದೇವಸ್ಥಾನದ ಅರ್ಚಕರು. ಈ ಶಿವ ಬಂದು ನರ್ಮದಾ ನದಿಯಲ್ಲಿ ನೀರಲ್ಲಿ ಸಿಕ್ಕಿರೋದು. ಆ ಶಿವನ್ನ ಅಲ್ಲಿಂದ ತಂದು ಕಾಶಿಗೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸಿ ಶಿವ ಈ ಸಿಕ್ಕಿದಾಗ ವಿಭೂತಿ ಮೆತ್ತುಕೊಂಡೇ ಇದರಿಂದ ಪ್ರತಿ ಸೋಮವಾರ ಶಿವನಿಗೆ ವಿಭೂತಿ ಅಭಿಷೇಕ ಆಗುತ್ತೆ. ಇಲ್ಲಿ ಆರೋಗ್ಯ ಸಮಸ್ಯೆಗಳಲ್ಲಿ ಮನೇಲಿ ಏನೇ ಪ್ರಾಬ್ಲಮ್ ಇರಲಿ ಆ ಶಿವನ ವಿಭೂತಿನ ತೊಗೊಂಡೋಗ್ತಾರೆ ಬಂದು. ಅವರೆಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರ್ತಾ ಇದೆ. ಆದ್ದರಿಂದ ಇಲ್ಲಿ ವಿಶೇಷವಾಗಿ ಸೋಮವಾರ ಶಿವನಿಗೆ ವಿಭೂತಿ ಅಲಂಕಾರ ಅಭಿಷೇಕಗಳೆಲ್ಲ ಇರುತ್ತೆ. ಆದ್ದರಿಂದ ಭಕ್ತಾದಿಗಳು ನಿಮ್ಮ ಕೈಲಾದ ಪೂಜೆಗಳನ್ನ ನೀವು ಮಾಡಿಸ್ಬೋದು. ಆದರೆ ಇಲ್ಲಿ ವಿಶೇಷ ಏನಂದರೆ ಇಲ್ಲಿ ಪಂಚಮುಖಿ ಆಂಜನೇಯ ಇದೆ, ಹಾಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ, ಗಣಪತಿ ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇದೆಲ್ಲ ಇದ್ದು ಇಲ್ಲಿ ಸ್ಥಳ ಮಹಿಮೆ ಅಂತಂದರೆ ಇಲ್ಲಿ ಗೋದಂಬರ ವೃಕ್ಷ ಅಂದರೆ ಹತ್ತಿ ಮರ, ಇಲ್ಲಿ ಗುರು ವಾಸ ಮರವಾದ್ದರಿಂದ ಗುರು ಮರ ಇದೆ. ಹಾಗೂ ಶನೇಶ್ವರದ್ದು ಬನ್ನಿ ಮರ ಸಹಿತ ಇಲ್ಲಿದೆ. ಆದ್ದರಿಂದ ಚಿಟ್ಟ ಆಲದ ಮರ ಎಲ್ಲ ಇಲ್ಲಿ ಶಿವನ ತಲೆ ಮೇಲೆ ಹಿಂದುಗಡೆ ಕರೆಕ್ಟಾಗಿ ಬಿಲ್ಪತ್ರೆ ಮರ ಹಾಗೂ ಶ್ರೀಗಂಧ ಮರಗಳು ಇಲ್ಲಿ ದೇವಸ್ಥಾನದಲ್ಲಿ ಇರೋದ್ರಿಂದ ಇಲ್ಲಿ ವಿಶೇಷತೆ ಇಲ್ಲಿ ತುಂಬ ಇದೆ. ಆದರೆ ಎಲ್ಲ ಸಾಯಂಕಾಲ ಬಂದು ಎಲ್ಲರೂ ತಮ್ಮ ಆರೋಗ್ಯ ಸಮಸ್ಯೆಗಳನ್ನ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ಆದ್ದರಿಂದ ಈ ದೇವಸ್ಥಾನದ ವಿಶೇಷತೆಯನ್ನು ಇಲ್ಲಿ ನೀವು ನೋಡ್ಬೋದು. ಗುರುಜಿ, ಈ ದೇವಸ್ಥಾನ ಬಂದ್ಬಿಟ್ಟು ನೀವು ಬಾಣಲಿಂಗೇಶ್ವರ ದೇವಸ್ಥಾನ ಮತ್ತು ಬಸವೇಶ್ವರ ದೇವಸ್ಥಾನ ಅಂತ ಹೇಳಿದ್ರಿ. ಓಕೆ, ಸೊ ಇಲ್ಲಿ ಸೋಮವಾರ ಅಂದ್ರೆ ಶಿವಗೆ ಮೀಸಲು ಅಂತಂದ್ರೆ, ಅಂದ್ರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ, ಸೊ ಇಷ್ಟು ದಿನಕ್ಕೆ ಆಗುವಷ್ಟು ಇಲ್ಲಿ ದೇವರುಗಳು ಇದೆ. ಸೊ ಅದರ ವಿಶೇಷತೆಗಳನ್ನ ನಮ್ಗೊಂದು ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಇಲ್ಲಿ ವಿಶೇಷ ಅಂದರೆ ಸೋಮವಾರ ಶಿವನಿಗೆ ಮೀಸಲಾಗಿರುತ್ತದೆ, ಮಂಗಳವಾರ ಬಂದು ಸುಬ್ರಹ್ಮಣ್ಯ ಇದೆ, ಹಾಗೂ ಗಣಪತಿ ಇದೆ, ಇಲ್ಲಿ ಆಂಜನೇಯ ಇದೆ, ಆದರೆ ದುರ್ಗಾ ಪರಮೇಶ್ವರಿ ಇದೆ. ಇಲ್ಲೆಲ್ಲ ಇಷ್ಟು ದೇವರುಗಳು ಇರೋದ್ರಿಂದ ಸುಬ್ರಹ್ಮಣ್ಯಂಗೆ ಜಾಸ್ತಿ ಇಲ್ಲಿ ಮಂಗಳವಾರ ನಡೆಯುತ್ತೆ, ಹಾಗೂ ಆಂಜನೇಯಂಗೂ ನಡೆಯುತ್ತೆ. ಅದರ ವಿಶೇಷ ಪೂಜೆಗಳು ಇರ್ತದೆ. ಮಂಗಳವಾರ ಅಮ್ಮ ದುರ್ಗಾ ಪರಮೇಶ್ವರಿಗೆ, ಶುಕ್ರವಾರ ವಿಶೇಷವಾಗಿ ನಿಂಬೆಹಣ್ಣಿನ ದೀಪ ಹಚ್ಚುತ್ತಾರೆ. ಎಲ್ಲ ಇಲ್ಲಿ ವಿಶೇಷವಾದ ಪೂಜೆಗಳು ಇಲ್ಲಿ ದುರ್ಗಾ ಪರಮೇಶ್ವರಿಗೆ ಆಗುತ್ತೆ. ಇನ್ನು ಬುಧವಾರ ಹಾಗೂ ಮಂಗಳವಾರ ಎಲ್ಲ ಗಣಪತಿಗೆ ವಿಶೇಷ ಇರುತ್ತೆ. ಇಲ್ಲಿ ಗಣಪತಿಗೆ ಕಡುಬಿನ ಹಾರಗಳು ಇಂಥವೆಲ್ಲ ವಿಶೇಷ ಪೂಜೆಗಳನ್ನ ಜನಗಳು ಮಾಡಿಸ್ತಾರೆ. ಇಲ್ಲಿ ಸಂಕಷ್ಟ ಪೂಜೆ ಸಹಿತ ನಡೆಯುತ್ತೆ. ಆದ್ದರಿಂದ ನೀವು ವಿಶೇಷ ಪೂಜೆ ಇರೋದ್ರಿಂದ ಇಲ್ಲಿ ಮಾಡ್ಬೋದು. ಇದೆಲ್ಲ ಗ್ರಹಗಳು ನವಗ್ರಹ ಇದೆ, ಎಲ್ಲ ಗ್ರಹ ದೋಷ ಇರೋರು ಇಲ್ಲಿ ನವಗ್ರಹ ಬಂದು ಪ್ರದಕ್ಷಿಣೆ ಹಾಕಿ. ಯಾಕೆ ಅಂದರೆ ಇಲ್ಲಿ ನವಗ್ರಹ ಇರೋದ್ರಿಂದ ನಾವು ಅದರ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇದೆ. ಶನಿದೇನೇ ಪ್ರಾಬ್ಲಮ್ ಇದ್ರೂ ಆಂಜನೇಯ ನಿಮಗೆ ಅಲ್ಲಿ ಸಾಲ್ವ್ ಮಾಡ್ತಾನೆ. ಅದ್ರ ಪಕ್ಕ ಗುರು ಮರ ಇದೆ, ಗುರು ವಾಸ ಮರ, ಅದೇ ಗೋದಂಬರ ವೃಕ್ಷ ಅಂತ, ಅದಕ್ಕೆ ಹತ್ತಿ ಮರ. ಅಲ್ಲಿ ಗುರು ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಗುರುವಾರ ಬಂದು ಇಲ್ಲಿ ಮರನ ಪ್ರದಕ್ಷಿಣೆ ಹಾಕಿ, ವಿಶೇಷವಾಗಿ ಇಲ್ಲಿ ನಾಗರಕಟ್ಟೆ ಇದೆ, ನಾಗಪ್ಪ ಇದೆ, ಅಶ್ವತ್ಥ ಕಟ್ಟೆ ಇರೋದ್ರಿಂದ, ಹಳ್ಳಿ ಮರ, ಬೇವಿನ ಮರ ಎಲ್ಲ ಇರೋದ್ರಿಂದ ಇಲ್ಲಿ ವಿಶೇಷತೆ ಇದೆ. ಈ ಸಂತಾನ ಭಾಗ್ಯಕ್ಕೆ ಅದಕ್ಕೆ ಇದಕ್ಕೆ ಕೇಳ್ಕೊಂಡವ್ರು ಇಲ್ಲಿ ಅಶ್ವತ್ಥ ಕಟ್ಟೆ ಎಲ್ಲ ಸುತ್ತಾರೆ. ಇಲ್ಲಿ ಸೋಮವಾರ ತುಂಬ ವಿಶೇಷ ಇರೋದ್ರಿಂದ ಶಿವನಿಗೆ ವಿಭೂತಿ ಅಭಿಷೇಕ ಆಗುತ್ತೆ. ಅದನ್ನು ಶಿವನ ಸುತ್ತಲೂ ಸಂಗೆ ಬಿಟ್ಟಿರ್ತೀವಿ, ಅದನ್ನು ಮಂಗಳವಾರನೇ ತೆಗೆಯೋದು. ಮಂಗಳವಾರ ತೆಗೆದಾಗ ಅದನ್ನು ಈ ಮನೇಲಿ ಆರೋಗ್ಯ ಸಮಸ್ಯೆ ಇದ್ದವರು, ಏನೋ ಅಂದ್ಕೊಂಡಿದ್ದವ್ರಿಗೆ ಆ ವಿಭೂತಿನ ಈ ಶಿವನ ಹತ್ರ ಇಲ್ಲಿ ಒಂದು ಗುರ್ತು ಮಾಡಿದ್ದೀವಿ, ಆ ಜಾಗದಲ್ಲಿ ನಿಲ್ಲಿಸಿ ಅವರಿಗೆ ಲೇಪನ ಮಾಡ್ತೀವಿ. ದೃಷ್ಟಿನ ಒಬ್ಬರ ಮುಂದೆ ಒಬ್ಬರಿಗೆ ಮಾಡೋದಿಲ್ಲ. ಇಲ್ಲಿ ಒಬ್ಬೊಬ್ರು ಪ್ರೈವೇಟಾಗಿ ಅವ್ರಿಗೆ ನಿಲ್ಲಿಸಿ ಅದನ್ನು 3 ಟೈಮ್ ಇಲ್ಲಿ ವಿಭೂತಿ ಲೇಪನ ಮಾಡಿ 4ನೇ ಟೈಮ್ಗೆ ಅದನ್ನ ವಿಭೂತಿ ಕೊಡ್ತೀವಿ. ಅದನ್ನು ನಿಮ್ಗೆ ಆರೋಗ್ಯ ಸಮಸ್ಯೆ ಇರಲಿ, ನಿಮ್ಮ ಮನೇದು ಏನೇ ಕೆಲಸಗಳಿರಲಿ ಅದನ್ನ ನೀವು ಮನೇಲಿ ತೊಗೊಂಡೋಗಿ ಇಟ್ಕೊಂಡು
ದಿವಸ ಹಣೆಗೆ ಇಟ್ಕೊಳ್ಳಿ. ಆಮೇಲೆ ನೀವು ಸ್ನಾನ ಮಾಡ್ಬೇಕಾದ್ರೆ ಆ ನೀರಲ್ಲಿ ಒಂದು ಚೂರು ಹಾಕ್ಕೊಂಡು ನೀವು ಮಾಡ್ಕೊಳ್ಳಿ. ಆರೋಗ್ಯ ಸಮಸ್ಯೆ ನಿಮ್ದು ಏನೇ ಇದ್ದರೂ ನಿಮ್ಗೆ 16 ದಿವಸದಲ್ಲಿ ನಿಮಗೆ ಇಲ್ಲಿ ರಿಸಲ್ಟ್ ಸಿಗುತ್ತೆ. ಆದ್ದರಿಂದ ಈ ಜಾಗದ ವಿಶೇಷತೆ ಇದು ತುಂಬ ಇರೋದು. ಶಿವಂದು ಇಲ್ಲಿ ನರ್ಮದಾ ನದಿಯಲ್ಲಿ ಸಿಕ್ಕಿರೋದ್ರಿಂದ ಇದು ತುಂಬ ವಿಶೇಷ ಇರೋದ್ರಿಂದ ಇಲ್ಲಿ ವಿಭೂತಿ ಅಭಿಷೇಕ ಪ್ರತಿ ಸೋಮವಾರ ನಡೆಯುತ್ತೆ. ಆದ್ದರಿಂದ ದಯವಿಟ್ಟು ಭಕ್ತಾದಿಗಳು ನಿಮ್ಮ ಕಷ್ಟಗಳು ಏನೇ ಇದ್ದರೂ ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ಇಲ್ಲಿ ನೆರವೇರುತ್ತೆ. ಆದ್ದರಿಂದ 16 ದಿವಸದಲ್ಲಿ ಇಲ್ಲಿ ರಿಸಲ್ಟ್ ಸಿಗೋದ್ರಿಂದ ನೀವು ಬಂದು ನೋಡಿ, ನಿಮ್ಗೆ ಇದ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಗುತ್ತೆ. ದಯವಿಟ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬಂದು ನಿಮ್ಮ ಶಿವನ ಆಶೀರ್ವಾದವನ್ನು ಪಡಿಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈ ಬಸವೇಶ್ವರ ಅಂದರೆ ಬಾಣಲಿಂಗೇಶ್ವರ ದೇವಸ್ಥಾನದ ಅದರ ಮಹತ್ವವನ್ನು ನೀವು ತಿಳ್ಕೊಂಡಿದ್ದೀರಾ. ಸೊ ಈಗೇನು ಗುರುಗಳು ಹೇಳಿದ್ದಾರೆ, ನಿಮ್ಮ ಕಷ್ಟಗಳಿಗೆ, ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ, ವಾಟ್ ಎವರ್ ಇಟ್ ಇಸ್, ನಿಮ್ಮ ಹತ್ರ ಏನಿದ್ರು ಇಲ್ಲಿ ಬಂದು ನೀವು ಇಷ್ಟಾರ್ಥಗಳನ್ನು ಅಥವಾ ನಿಮ್ಮ ಭಕ್ತಿ ಭಾವನೆಯನ್ನು ಇಲ್ಲಿ ತೋರಿಸಿದ್ರೆ ನಿಮಗೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಅಭಿಲಾಷೆಯಿಂದ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು. ಓಂ ನಮಃ ಶಿವಾಯ ಶಿವಾಯ ನಮಃ. ಭೋಳೆನಾಥ ಶಿವ ಶಂಕರ ನಮಃ. ನೀಲಕಂಠ ಪರಮೇಶ್ವರ, ಪಾರ್ವತಿ ಪತಿ ಮಹೇಶ್ವರ. ಡಮರುನಾದದಲ್ಲಿ ತಾಂಡವ ಮಾಡುವ ನಟರಾಜ ಶಿವಶಂಕರ. ನಿನ್ನ ಪಾದದಲ್ಲಿ ನಮಿಸುವ ಭಕ್ತರಿಗೆ ಸಿಗಲಿ ಸದಾ ಶಾಂತಿ ಸುಖ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಪಂಚ ಪರ್ಯಟನೆ ಸದಾ ಹಾರೈಸುತ್ತದೆ. ಪ್ರಪಂಚ ಪರ್ಯಟನೆ, ಪ್ರಪಂಚ ಪರ್ಯಟನೆ.